ಧನುರಾಶಿ ಮಾನಸಿಕವಾಗಿ ಸಮಾಧಾನ, ಇದರಿಂದ ಒಳ್ಳೆಯ ಆಲೋಚನೆಗಳು ಬರುತ್ತೆ. ಜೊತೆಗೆ ಅದೃಷ್ಟದಿಂದ ನಿಮಗೆ ಶುಭ ಸುದ್ದಿಯೂ ಕೂಡ ಬರ್ತಕ್ಕಂಥದ್ದಿದೆ. ವೈವಾಹಿಕ ಜೀವನದಲ್ಲಿ ಅಂದರೆ ದಾಂಪತ್ಯದಲ್ಲಿ ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಕ್ಕಂತಹ ಸೂಚನೆಗಳಿದೆ. ಅದನ್ನು ಏನೋ ದೊಡ್ಡದು ಅಂತ ಹೇಳಿ ಬೆಳೆಸ್ಕೊಂಡು ಹೋಗೋದಕ್ಕಿಂತ ಸೂಕ್ತವಾದಂತಹ ರೀತಿಯಲ್ಲಿ ಅದನ್ನು ಬಗೆಹರಿಸ್ಕೊಳ್ಳುವಂಥದ್ದು ಒಳ್ಳೆಯದಾಗಿರುತ್ತೆ ಅನ್ನುವಂಥದ್ದು. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ. ಕೆಲಸದ ಜಾಗದಲ್ಲಿ ವೈಮನಸ್ಯವಾಗುತ್ತೆ, ಜಗಳವಾಗುತ್ತೆ, ವಿರೋಧವನ್ನು ಕಟ್ಕೊಳ್ತೀರಿ. ಇದರ ಬಗ್ಗೆ ತುಂಬ ಎಚ್ಚರಿಕೆ ಇರಬೇಕಾದಂಥದ್ದು. ಈ ದಿವಸ ಯಾವುದೇ ಒಪ್ಪಂದಗಳಿರಲಿ ಅಥವಾ ಬೇರೆ ಮುಖ್ಯವಾದಂತಹ ದಾಖಲಾತಿಗಳಿಗೆ ಸಹಿ ಮಾಡುವಂಥದ್ದು ಖಂಡಿತವಾಗಿ ಬೇಡ. ಆದರೆ ಅದನ್ನು ಅಪಾರ್ಥ ಮಾಡಿಕೊಳ್ಬಾರ್ದು. ತುಂಬ ಅಗತ್ಯವಾಗಿ ಯಾವುದೋ ಸರ್ಕಾರದ ಆದೇಶ ಏನೋ ಇದೆ, ಅದಕ್ಕೆ ಗುರೂಜಿ ಹೇಳಿಬಿಟ್ಟಿದ್ದಾರೆ ಇವತ್ತು ಸಹಿ ಮಾಡೋದಿಲ್ಲ, ಈ ರೀತಿದೆಲ್ಲ ಮಾಡಿಕೊಂಡಾಗ ತಪ್ಪಾಗುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ಏನೋ ಆಸ್ತಿ ಖರೀದಿ ಮಾಡಬೇಕು, ಇಲ್ಲ ವಾಹನ ಖರೀದಿ ಮಾಡಬೇಕು, ಇಲ್ಲ ಇನ್ಯಾವುದೋ ಹೂಡಿಕೆ ಮಾಡಬೇಕು, ಈ ರೀತಿಯ ವಿಷಯಗಳನ್ನು ಗಮನಿಸಬೇಕು. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ನಿಗದಿಪಡಿಸಿದಂತಹ ದಿವಸದಲ್ಲೇ ನಾವು ಬದ್ಧರಾಗಿರಬೇಕು ಅನ್ನುವಂಥದ್ದನ್ನು ಯಾವ ಕಾರಣಕ್ಕೂ ಮರಿಬಾರ್ದು ಅನ್ನುವಂಥದ್ದು. ಒಂಟಿಯಾಗಿರತಕ್ಕಂಥವ್ರಿಗೆ ಜನಬೆಂಬಲ ಅನ್ನುವಂಥದ್ರ ಅಪೇಕ್ಷೆ ಉಂಟಾಗುತ್ತೆ. ಯಾರೂ ನನ್ನ ಜೊತೆಗಿಲ್ವಲ್ಲ, ಏಕಾಂಗಿತನ ನಾನು ಕಾಡ್ತಾ ಇದೆಯಲ್ಲ ಅನ್ನುವಂತಹ ಭಾವನೆಗಳು ಬರುತ್ತೆ. ಅದನ್ನು ದೂರ ಮಾಡಿಕೊಳ್ಳಿ. ಔದುಂಬರ ವೃಕ್ಷಕ್ಕೆ ಅಂದರೆ ಅತ್ತಿ ಮರಕ್ಕೆ ಅಥವಾ ದತ್ತಾತ್ರೇಯನ ಸಾನ್ನಿಧ್ಯದಲ್ಲಿರತಕ್ಕಂತಹ ಪೂಜ್ಯ ವೃಕ್ಷಕ್ಕೆ ನಿಮ್ಮ ಅನುಕೂಲವನ್ನು ನೋಡಿಕೊಂಡು 21 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ. ಈ ಗೊಂದಲಗಳಿಗೆಲ್ಲ ಒಂದು ಪರಿಹಾರ ಅಂತಕ್ಕಂಥದ್ದು ಸಿಕ್ಕತ್ತೆ. ಶುಭವಾಗಿ. ಮಕರ ರಾಶಿ, ದಿನವಿಡೀ ಉತ್ತಮವಾದಂತಹ ರೀತಿಯಲ್ಲಿ ವ್ಯವಹಾರಾದಿಗಳನ್ನು ಮಾಡ್ತೀರಿ. ಸಾಯಂಕಾಲದ ಹೊತ್ತಿಗೆ ಏನೋ ಒಂದಿಷ್ಟು ಬೇಸರವಾಗ್ತಕ್ಕಂತಹ ಸಂಗತಿ. ಯಾವುದೋ ಕೆಲಸಗಳನ್ನು ಮಾಡಿರ್ತೀರಿ, ಅದರ ಉತ್ತರ ಅಥವಾ ಪರಿಣಾಮ ಫಲಿತಾಂಶಗಳು ನಿಮಗೆ ಬರಬೇಕಾದ್ರೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಅಹಿತವಾಗುತ್ತೆ. ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂಥದ್ದು. ಒಳ್ಳೆಯ ಸಮಯವನ್ನು ಹುಡುಕ್ತಾ ಇದ್ದಂಥವರಿಗೆ ನಿರಾಸೆಯಾಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಈ ದಿವಸ ನನಗೆ ಒಳ್ಳೆಯದಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಅಥವಾ ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡ್ತಾ ನಿಮ್ಮ ಕೆಲಸವನ್ನು ಕಾರ್ಯವನ್ನು ಪ್ರಾರಂಭ ಮಾಡ್ತೀರಿ. ನಾಳೆ ಒಳ್ಳೆಯದಾಗ್ಬೋದು, ನಾಡಿದ್ದು ಒಳ್ಳೆಯದಾಗ್ಬೋದು ಅನ್ನುವಂತಹ ಆಶಾಭಾವನೆಯನ್ನು ಹೊತ್ತಿದ್ದಂಥವ್ರಿಗೆ ಈ ದಿವಸ ನಿರಾಸೆಯಾಗ್ತಕ್ಕಂಥದ್ದು. ಲಾಭದ ದಿವಸ, ಆದರೆ ನೀವು ತುಂಬ ಚಟುವಟಿಕೆಯಿಂದ ಇರಬೇಕು. ಒಂದು ಕ್ಷಣ ಸುಮ್ಮನಾದರೂ ಕೂಡ ಆ ಕ್ಷಣದಲ್ಲಿ ಬರತಕ್ಕಂತಹ ಲಾಭಾಂಶ ಕಡಿಮೆ ಆಗತ್ತೆ ಅನ್ನುವಂಥದ್ದು. ನಿಮ್ಮ ಕಲ್ಪನೆಗಳು ಏನಿದೆ ಅದೆಲ್ಲ ವಿಫಲವಾಗ್ತಕ್ಕಂತಹ ದಿವಸ. ಧನಾತ್ಮಕವಾದಂತಹ ಫಲಗಳನ್ನು ಹೆಚ್ಚು ನಿರೀಕ್ಷೆ ಮಾಡಬೇಡಿ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ಓದನ್ನು ಬಿಟ್ಟು ಉಳಿದೆಲ್ಲ ವಿಷಯದಲ್ಲಿ ತುಂಬ ಚಟುವಟಿಕೆಯಿಂದ ಇರ್ತೀರಿ. ಆದರೆ ನಿಮ್ಮ ಕರ್ತವ್ಯ ಏನು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ವ್ಯವಹಾರ ಅನುಕೂಲ ಅನ್ನುವಂಥದ್ದು ನಿಮ್ಮ ಗ್ರಹಗತಿಯ ದೃಷ್ಟಿಯಿಂದ ಈ ದಿವಸ ಅನುಕೂಲವಾಗಿರುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ವಿದ್ಯಾ ಪ್ರತಿಬಂಧಕವಾದಂತಹ ದೋಷಗಳು ನಿವೃತ್ತಿಯಾಗಲಿ. ಶುಭವಾಗಿ. ಕುಂಭರಾಶಿ, ವ್ಯಾವಹಾರಿಕವಾಗಿ ಜೊತೆಗೆ ಮನೆಯಲ್ಲಿ ನೀವು ಮಾಡಿದಂತಹ ತಪ್ಪುಗಳನ್ನು ತಿಳ್ಕೊಂಡು ನೀವೇ ಸರಿಪಡಿಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಆಗ ನಿಮ್ಮ ಬಗ್ಗೆ ಇದ್ದಂತಹ ಗೌರವ, ಪ್ರೀತಿ, ವಿಶ್ವಾಸ ಇದೆಲ್ಲ ಹಾಗೇ ಉಳಿಯುತ್ತೆ. ಒಂದು ವೇಳೆ ಆ ತಪ್ಪುಗಳನ್ನು ನೀವು ತಿದ್ದುಕೊಳ್ಳಿಲ್ಲ ಅಂತಾದರೆ ಯಾರಿಂದಲೂ ಕೂಡ ಯಾವುದೇ ಉತ್ತಮವಾದಂತಹ ವಾತಾವರಣವನ್ನು ನಿರೀಕ್ಷೆ ಮಾಡುವಂಥದ್ದು ತಪ್ಪಾದೀತು. ಸಂಗಾತಿಯ ಜೊತೆಯಲ್ಲಿ ಜಗಳಕ್ಕೆ ಅವಕಾಶವಾಗುತ್ತೆ. ಆ ಜಗಳವನ್ನು ತಪ್ಪಿಸಿ, ಜಗಳ ಬೇಡ ಅನ್ನುವಂಥದ್ದು ನಮ್ಮ ಸಲಹೆ. ಸಾಲ ಏನಾದರೂ ಕೊಟ್ಟಿದ್ದರೆ ಆ ಹಣ ನಿಮಗೆ ಈ ದಿವಸ ಹಿಂದಿರುಗಿ ಬರ್ತಕ್ಕಂಥದ್ದು. ಸಂತೋಷದ ಪ್ರಮಾಣ ಏನಿದೆ ಅದು ಈ ದಿವಸ ಒಟ್ಟಾರೆ ಕಡಿಮೆ ಅನ್ನುವಂಥದ್ದು. ಆರ್ಥಿಕವಾಗಿ ಒಂದಷ್ಟು ಅನುಕೂಲತೆಗಳಾಗತ್ತೆ. ನಿರೀಕ್ಷೆಗೆ ಮೀರಿದಂತಹ ಯಾವುದೋ ಒಂದು ಘಟನೆ ನಡೀತಕ್ಕಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದಂಥವ್ರಿಗೆ ಈ ದಿವಸ ನಷ್ಟದ ಸೂಚನೆ. ಹಾಗಾಗಿ ಆ ವ್ಯಾವಹಾರಿಕವಾದಂತಹ ವಿಚಾರದ ಬಗ್ಗೆ ಎಷ್ಟೇ ಗಮನ ಇದ್ದರೂ ಕೂಡ ನಷ್ಟವಾಗತ್ತೆ. ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರಬೇಕಾದಂಥದ್ದು. ತುಂಬ ಜವಾಬ್ದಾರಿಯುತವಾದಂತಹ ಕರ್ತವ್ಯಗಳನ್ನು ಪೂರೈಸೋದಕ್ಕೆ ಅವಕಾಶಗಳಾಗತ್ತೆ. ಕಾರ್ಮಿಕ ವರ್ಗದವರಿಗೆ ತುಂಬ ಸಂಕಷ್ಟದ ಸಮಯ ಅಂತ ಹೇಳಬೇಕು. ಪ್ರೇಮಿಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂಥದ್ದು. ರಹಸ್ಯವಾಗಿ ಇಟ್ಟಂತಹ ವಿಷಯಗಳಿಂದ ನಷ್ಟವಾಗುತ್ತೆ. ಯಾವುದೋ ವ್ಯವಹಾರ ಮಾಡಿರ್ತೀರಿ,
ಸ್ನೇಹಿತರ ಜೊತೆಯಲ್ಲೂ ಹೇಳಿರೋದಿಲ್ಲ, ಮನೆಯಲ್ಲೂ ತಿಳಿಸಿರೋದಿಲ್ಲ. ಏನೋ ಆಭಾಸ ಆಗತ್ತೆ, ನಷ್ಟವನ್ನು ಅನುಭವಿಸ್ತೀರಿ. ಯಾರಿಗೂ ಕೂಡ ಈ ವಿಷಯಗಳು ಗೊತ್ತಾಗದೇ ಇರತಕ್ಕಂಥದ್ದು. ಕುಬೇರನನ್ನು ಬಿಳಿ ಹೂವುಗಳಿಂದ ಅರ್ಚನೆ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ವ್ಯಾವಹಾರಿಕವಾದಂತಹ ವಿಚಾರ ಹಾಗೇ ಆರೋಗ್ಯದ ವಿಷಯ ನಿಮಗೆ ಅನುಕೂಲವನ್ನು ತರಲಿ. ಶುಭವಾಗಿ.